Praise the Lord. Keep the faith in the promises of God ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಇವತ್ತು 4ನೇ ಭಾಗವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಆ 4ನೇ ಭಾಗವನ್ನು ಧ್ಯಾನಿಸೋದಕ್ಕಿಂತ ಮುಂಚಿತವಾಗಿ ಕೆಲವು ವಾಕ್ಯಗಳನ್ನು ನಾವು ಓದಿ ಆಮೇಲೆ ಅದರಲ್ಲಿ ನಾವು ಪ್ರಯಾಣ ಮಾಡೋಣ. ಓಕೆ ಲೆಟ್ಸ್ ಟರ್ನ್ ಅವರ್ ಬೈಬಲ್ ಫಸ್ಟ್ ಪೀಟರ್ ಚಾಪ್ಟರ್ 1 verse 21. ಮೊದಲನೇ ಪೇತ್ರ 1ನೇ ಅಧ್ಯಾಯ 21ನೇ ವಾಕ್ಯ. ಓಕೆ, ನಾನು ನಿಮಗೋಸ್ಕರ ಓದ್ತೇನೆ. ಫಸ್ಟ್ ಪೀಟರ್ ಚಾಪ್ಟರ್ 1 verse 21. 1 ಪೇತ್ರ 1ನೇ ಅಧ್ಯಾಯ 21ನೇ ವಾಕ್ಯ. ಓಕೆ. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿರಷ್ಟೇ. ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡದೆ. ಈಗ ಕೆಲವು ಸಮಯಗಳಲ್ಲಿ ಏನಾಗುತ್ತೆ, ನಿಜವಾಗ್ಲೂ ನಾವಿಟ್ಟಿರ್ತಕ್ಕಂಥ ನಂಬಿಕೆ ದೇವರಲ್ಲೇ ಇಟ್ಟಿದ್ದೀವ, ಈ ವಾಗ್ದಾನ ನನ್ನ ಲೈಫಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ನಮ್ಗೆ ಹುಟ್ಟುವಾಗ ಈ ವಾಕ್ಯದ ಆಧಾರ ತುಂಬ ಪ್ರಾಮುಖ್ಯವಾದದ್ದು. ಇಲ್ಲಿ ಪೇತ್ರನು ಬರೀತಾನೆ, ಹೌದು ನೀವು ನಂಬಿಕೆ ಇಟ್ಟಿದ್ದೀರಾ. ಆ ನಂಬಿಕೆ ಯಾವ ರೀತಿಯಾಗಿದೆ? ದೇವರಲ್ಲಿಯೇ ನೆಲೆಗೊಂಡದೆ. ಆಗ ನಾನು ಪ್ರತಿ ಸಾರಿ ನನ್ನ ನಂಬಿಕೆಗೆ ವಿರುದ್ಧವಾಗಿ ಕೆಲವು ಕಾರ್ಯಗಳು ನಡೆಯುವಾಗ, ಇಲ್ಲ ನನ್ನ ನಂಬಿಕೆ ಕುಂದಿ ಹೋಗುವಾಗ ನಾನು ಯಾವುದರಿಂದ ಧೈರ್ಯ ತಂದುಕೊಳ್ಳೋದು? ಹೌದು, ನಾನು ದೇವರನ್ನು ನಂಬಿದ್ದೇನೆ ಎಂಬುದಾಗಿರ್ತಕ್ಕಂಥ ಧೈರ್ಯ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ, ನಾವು ಆ ನಂಬಿಕೆ, ನಮ್ಮ ನಂಬಿಕೆ ಮತ್ತು ನಿರೀಕ್ಷೆ ದೇವರಲ್ಲಿಯೇ ನೆಲೆಗೊಂಡಿದೆ ಎಂಬುದಾಗಿರ್ತಕ್ಕಂಥ ಗ್ರಹಿಕೆ ನಮ್ಮಲ್ಲಿದ್ದರೆ ನಮ್ಮ ನಂಬಿಕೆ ಕುಂದಿ ಹೋಯಿತು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಮ್ಮ ಹತ್ರ ಮಾತಾಡುವಾಗ ನಾನು ಹೇಳಿದ್ದೀನಿ, ಯಾವಾಗ ಸಮಸ್ಯೆ ಬರುತ್ತೆ ಅಂತಕ್ಕಂಥ ವಿಷಯ ನಿಮ್ಮ ಮನಸ್ಸಿನೊಳಗೆ ಉಂಟಾಗ್ತದೋ, ಪ್ರಾಬ್ಲಮ್ಸ್ ವಿಲ್ ಟೇಕಿಂಗ್ ಪ್ಲೇಸ್. ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಸಮಸ್ಯೆಗಳು ಪ್ರಾರಂಭ ಆಗೋದು ಎಲ್ಲಿಂದ? when you think about the problems. ದೇವರ ಕುರಿತಾಗಿಯೇ ಯೋಚನೆ ಮಾಡ್ತಾ ಇದ್ರೆ, ದೇವರ ವಾಕ್ಯವನ್ನೇ ನಾವು ಧ್ಯಾನಿಸ್ತಾ ಇದ್ರೆ, ದೇವರ ವಾಕ್ಯದಲ್ಲಿರ್ತಕ್ಕಂಥ ಆಶೀರ್ವಾದಗಳೇನಾಗ್ತದೆ ನಮ್ಮ ಜೀವಿತದಲ್ಲಿ ಉಂಟಾಗ್ತಾ ಹೋಗ್ತದೆ. ನೋಡಿ, ಕೀರ್ತನೆ 1ರಲ್ಲಿ ಕೂಡ ನಾವು ಓದ್ತೀವಿ, ಹಗಲು ರಾತ್ರಿ ಅದನ್ನು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯ. ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನಿಸಬೇಕೆಂಬುದಾಗಿ ಕೀರ್ತನೆ 1ನೇ ಕೀರ್ತನೆಯಲ್ಲೇ ನಾವು ಅದನ್ನು ಓದ್ತೀವಿ. ಆ ರೀತಿಯಾಗಿ ಧ್ಯಾನಿಸುವವನು, ಆ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದೇವರ ವಾಕ್ಯದಲ್ಲಿರ್ತಕ್ಕಂಥ ಆ ಶಕ್ತಿ, ದೇವರ ವಾಕ್ಯದಲ್ಲಿರ್ತಕ್ಕಂಥ ಆ ಒಂದು ಹೋಪ್, ಆ ನಿರೀಕ್ಷೆ ನಮ್ಮಲ್ಲಿ ಹುಟ್ಟುವಾಗ ನಾವೇನಾಗ್ತೀವಿ? ಬಲಗೊಳ್ತೀವಿ. ನಿನ್ನೆ ಕೂಡ ನಾವು ನೋಡಿ ಇಬ್ರಿಯರು 11:11 ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತೀವಿ, ಸಾರಳು ಮುಪ್ಪಿನವಳಾಗಿದ್ರೂ ಕೂಡ ತಾನು ಗರ್ಭವತಿಯಾಗುವುದಕ್ಕೆ ಸಾಧ್ಯ ಅನ್ನೋದನ್ನು, ಆ ನಿರೀಕ್ಷೆಯನ್ನು ಯಾವುದರ ಮುಖಾಂತರ ಹೊಂದಿದಳು ಅಂತ ಹೇಳಿದರೆ, ಅವಳು ದೇವರ ವಾಗ್ದಾನದ ಮೇಲಿಟ್ಟ ನಂಬಿಕೆಯ ಮುಖಾಂತರವೇ. ಯಾಕೆ? ಶಿ ಬಿಲೀವ್ ವಾಗ್ದಾನ ಮಾಡಿದಾತನು ನಂಬಿಗಸ್ತನೆಂಬುದಾಗಿ. 90 ವರ್ಷದವಳಾದರೂ ಕೂಡ ಮಗನನ್ನು ಹೆರುವುದಕ್ಕೆ ಶಕ್ತಿಯನ್ನು ಹೊಂದಿದ್ದು ಅಂತ ವಾಕ್ಯ ಓದಿ, ಬಲವನ್ನು ಹೊಂದಿಕೊಂಡ್ಳು, ಸ್ಟ್ರೆಂತ್, ಸಾಮರ್ಥ್ಯವನ್ನು ಹೊಂದಿಕೊಂಡು. ಹಾಲೆಲೂಯಾ, ಬಿಕಾಸ್ ಆಫ್ ಫೇತ್. ದೇವರು ನಮ್ಮಲ್ಲಿ ಸಮ್ಟೈಮ್ಸ್ ಹಿಂಗೆ ಯೋಚನೆ ಮಾಡ್ರಿ, ನಾವು ಅಂದ್ಕೊಳ್ತೀವಿ ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಒನ್ಸ್ ಯು ಕೇಮ್ ಟು ದ ಲಾರ್ಡ್, ಯಾವಾಗ ನೀವು ಯೇಸು ಕ್ರಿಸ್ತನ ಬಳಿಗೆ ಬರ್ತಿರೋ, ನಿಮಗೆ ಬೇಕಾದ ನಂಬಿಕೆಯನ್ನು ಅವನೇ ನಿಮ್ಮಲ್ಲಿರ್ತಾನೆ.
You will not create your faith. You can't create your faith. God will create faith in you. ಈ ನಂಬಿಕೆ ಕೂಡ ದೇವರೇ ಕೊಟ್ಟಿರೋದು ನಮಗೆ. ಆಗ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಮೇಂಟೈನ್ ದ ಫೇತ್ ಫ್ರಮ್ ದ ವರ್ಡ್ ಆಫ್ ಗಾಡ್. ನೋಡಿ, ದೇವರು ಕೊಟ್ಟಿರ್ತಕ್ಕಂಥ ಎಲ್ಲವನ್ನ ನಾಶ ಮಾಡುವುದೇ ಸೈತಾನನ ಕಾರ್ಯ. ಆಗ ದೇವರು ಕೊಟ್ಟಿರ್ತಕ್ಕಂಥ ನಂಬಿಕೆಯನ್ನು ಹಾಳು ಮಾಡೋದಕ್ಕೆ ಅವನು ಏನು ಬೇಕೋ ಅದೆಲ್ಲವನ್ನ ಮಾಡ್ತಾನೆ. ಯೋಹಾನನು ಬರೆದ ಸುವಾರ್ತೆ 10:10 ನಾವು ಓದ್ತೀವಿ. ನಮ್ಗೆ ಗೊತ್ತಿರೋ ವಾಕ್ಯ 10:10 ನಾವು ಈ ರೀತಿಯಾಗಿ ಓದ್ತೀವಿ: ಕಳ್ಳನು ಕದ್ದುಕೊಳ್ಳುವುದಕ್ಕೂ ಸುಲುಕೊಳ್ಳುವುದಕ್ಕೂ ನಾಶ ಮಾಡುವುದಕ್ಕೂ ಬರುತ್ತಾನೆ ಹೊರತು ಬೇರೆ ಯಾವುದಕ್ಕೂ ಬರೋದು. ಆಗ ಸೈತಾನನು ನನ್ನ ನಂಬಿಕೆಯನ್ನು ನಾಶ ಮಾಡುವುದಕ್ಕೆ, ನನ್ನ ನಂಬಿಕೆ ನಶಿಸಿ ಹೋಗುವಂತೆ, ನನ್ನ ನಂಬಿಕೆ ಅಳಿಸಿ ಹೋಗುವುದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯವನ್ನು ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಎಕ್ಸಾಂಪಲ್ಗೆ, ಈಗ ನಿಮ್ಮ ಬಾಕ್ಲು ಮುಂದೆ 4 ಜನ ನಿಂತ್ಕೊಂಡಿದ್ದಾರೆ. ಅವ್ರ ಬಾಕ್ಲನ್ನ ಅವರು ನಿಮ್ಗೆ ಗೊತ್ತೇ ಇಲ್ಲ, ದೇವರ್ ಸ್ಟ್ರೇಂಜರ್ಸ್. ಅವರು ನಿಮ್ಮ ಬಾಕ್ಲನ್ನು ತಳ್ತಾ ಇದ್ದಾರೆ. ನೀವು ಬಾಕ್ಲ ಹತ್ರ ನಿಂತ್ಕೊಂಡಿದ್ದೀರಾ, ನೀವು ತಳ್ದಲ್ಲೇ ಸುಮ್ಮನೆ ಇದ್ರೆ ಏನಾಗುತ್ತೆ? ಬಾಕ್ಲು ಓಪನ್ ಮಾಡಿಕೊಂಡು ಆರಾಮಾಗಿ ಒಳಗಡೆ ಬರ್ತಾರೆ. ಬಂದರು ಬಾಕ್ಲು ತಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನೀವು ತಳ್ಳುವಾಗ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಆ ಫೋರ್ಸನ್ನು ಏನು ಮಾಡ್ತಾ ಇದ್ದೀರಾ? ಹಿಂದಕ್ಕೆ ತಳ್ತಾ ಇದ್ದೀರಾ. 4 ಜನ ಇದ್ದಾರೆ, ನಿಮ್ಮ ಕೈಲಿ ಆಗ್ತಾ ಇಲ್ಲ. ನೀವೇನು ಮಾಡ್ತೀರಾ? ಮನೇಲಿರೋರನ್ನೆಲ್ಲ ಕರಿತೀರಾ. ಮನೇಲಿರೋರೆಲ್ಲ ಬಂದು ಬಾಕ್ಲು ತಳ್ಳಿದಾಗ ಬಾಕ್ಲು ನಾವು ಹಾಕೋದಕ್ಕೆ ಸಾಧ್ಯ ಆಗ್ತದೆ. ಸಿಮಿಲರ್ಲಿ, ಒಂದು ವಿಷಯ, ಒಂದು ಸಮಸ್ಯೆ ನಮಗೆ ಎದುರಾಗಿ ಬರುವಾಗ ನಾವು ದೇವರು ನಮ್ಮಲ್ಲಿಟ್ಟಂಥ ನಂಬಿಕೆಯನ್ನು ಏನು ಮಾಡಬೇಕು? ಉಪಯೋಗ ಮಾಡಬೇಕು. ಆ ನಂಬಿಕೆ ಬಲ ಸಾಕಾಗಲಿಲ್ವಾ? ಯು ಹ್ಯಾವ್ ಟು ಟೇಕ್ ದ ವರ್ಡ್ ಆಫ್ ಗಾಡ್, ಟೇಕ್ ದ ಪ್ರಾಮಿಸ್ ಆಫ್ ಗಾಡ್ ಅಂಡ್ ಪುಟ್ ಇಟ್ ಇನ್ ಯೋರ್ ಫೇತ್. ದೇವರ ವಾಗ್ದಾನಗಳನ್ನು ಯಾವಾಗ ತೆಗೆದು ನಮ್ಮ ನಂಬಿಕೆಯಲ್ಲಿ ಅಳವಡಿಸಿಕೊಳ್ತೀವೋ ಆ ನಂಬಿಕೆ ಶಕ್ತವಾಗಿ ಕೆಲಸ ಮಾಡ್ತದೆ. ಎಲ್ಲವೂ ಕೂಡ ದೇವರಿಂದಲೇ ಉಂಟಾದದ್ದು. ಯೋಹಾನ 1ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ 3ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಆತನಿಲ್ಲದೆ ಯಾವುದೂ ಉಂಟಾಗಲಿಲ್ಲ, ಸಮಸ್ತವು ಆತನಿಂದಲೇ, ಆತನಿಗೋಸ್ಕರವಾಗಿ ಉಂಟಾಗ. ದ ಬೇಸಿಕ್ ನಾಲೆಡ್ಜ್ ಆಫ್ ದ ವರ್ಡ್ ಆಫ್ ಗಾಡ್, ಆಫ್ ಪ್ರಾಮಿಸ್ ಆಫ್ ಗಾಡ್ ಏನಂತ ಹೇಳಿದರೆ, ಎಲ್ಲವೂ ಆತನಿಂದಲೇ, ಆತನಿಗಾಗಿಯೇ ಸೃಷ್ಟಿಸಲ್ಪಟ್ಟಿದೆ. ಆಗ ನಾನು ಎಸ್ ಆಫ್ ಕೋರ್ಸ್ ಆತನಿಗಾಗಿಯೇ, ಆತನಿಂದಲೇ ಸೃಷ್ಟಿತವಾದ ಈ ನಂಬಿಕೆ ನಮಗೆ ಬರಬೇಕು. ಪ್ರತಿ ಸಾರಿ ಒಂದು ಅವಶ್ಯಕತೆ, ಒಂದು 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 ಸಂದರ್ಭಗಳು, ಪರಿಸ್ಥಿತಿಗಳು ವಿಪರೀತವಾಗುವಾಗ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಹೆದರಬೇಕಾಗಿರ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಯಾವಾಗ ಹೆದರಿಕೆ ಉಂಟಾಗ್ತದೆ ಗೊತ್ತಾ? ವೆನ್ ವಿ ಲಾಸ್ಟ್ ದ ವರ್ಡ್ ಆಫ್ ಗಾಡ್, ವೆನ್ ವಿ ಲಾಸ್ಟ್ ದ ಪ್ರಾಮಿಸ್ ಆಫ್ ಗಾಡ್. ದೇವರ ವಾಗ್ದಾನ ಒಂದು ಆ ಸಮಯದಲ್ಲಿ ನಮಗೆ ಜ್ಞಾಪಕ ಬಂದರೆ, ನೀವು ಹೌ ದ ಪ್ರಾಮಿಸ್ ಆಫ್ ಗಾಡ್ ಈಸ್ ವರ್ಕ್ಸ್. ಹಾಲೆಲೂಯಾ. ಯಾವ ರೀತಿಯಾಗಿ ದೇವರ ವಾಗ್ದಾನಗಳು ಕೆಲಸ ಮಾಡತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ನೋಡಿ. ಆದರೆ ಆ ವಾಗ್ದಾನಗಳು ಆ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ನಾವೇನು ಮಾಡಬೇಕು? ದೇವರ ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿಯೂ ಹೃದಯದಲ್ಲಿಯೂ ತುಂಬಿಕೊಳ್ಳಬೇಕು. ಈ ರೀತಿಯಾಗಿ ಮಾಡುವಾಗ ದೇವರ ಕಾರ್ಯಗಳನ್ನು, ದೇವರ ಆಶೀರ್ವಾದಗಳನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೇತ್ರರಲ್ಲಿ ಬರೀತಾನೆ, ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡಿದೆ. ಆಗ ನನ್ನ ನಂಬಿಕೆ, ನನ್ನ ನಿರೀಕ್ಷೆ, ಇದರ 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 ಬೇಸ್ಮೆಂಟ್ ಏನು, ಇದರ ಫೌಂಡೇಶನ್ ಏನು? ನನ್ನ ನಂಬಿಕೆ, ನನ್ನ ನಿರೀಕ್ಷೆ ದೇವರಲ್ಲಿ ಈಗಾಗಲೇ ನೆಲೆಗೊಂಡಿದೆ ಎಂಬುದಾಗಿರ್ತಕ್ಕಂಥ ಕಾರ್ಯ. ನಾನು ಇಂಗ್ಲೀಷಲ್ಲಿ ಒಂದ್ಸರಿ ಓದ್ತೀನಿ. Who through him are believers in God, who raised him from the dead and gave him glory, so that your faith and hope are in God. ಆಗ ನನ್ನ ನಂಬಿಕೆ, ನನ್ನ ನಿರೀಕ್ಷೆ ದೇವರಲ್ಲಿದೆ, ದೇವರಲ್ಲಿದ್ದಾನೆ. ಓ ಮೈ ಗಾಡ್. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವೇ ದೇವರಾಗಿತ್ತು.
The written word of God, the Logos, became Rhema. ವಾಕ್ಯವೆಂಬವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ಬಂದ. Written word of God, when written word of God became Rhema, that Jesus Christ, ಯಾವಾಗ ಆ ರೇಮಾವನ್ನ ನಾವು ಅಂಗೀಕಾರ ಮಾಡಿಕೊಂಡ್ವೋ, through the written word of God, from the Logos, we are become a child of God. What a transformation. Logos, Rhema, again Logos, and now we are Rhema. Hallelujah. ದೇವರಿಂದ ದೇವರಿಗಾಗಿ ದೇವರಿಗೋಸ್ಕರವೇ ಹುಟ್ಟಿದವರು. ನನ್ನ ಬರ್ತ್ ರೈಟ್, ನನ್ನ ಜನ್ಮ, ನನ್ನ ಜೀವಿತ ಎಲ್ಲವೂ ಕೂಡ ಡಿಪೆಂಡ್ ಆನ್ ಗಾಡ್. ಈ ನಂಬಿಕೆ ನಮಗೆ ವಾಕ್ಯದ ಮುಖಾಂತರವೇ ಉಂಟಾಗೋದಕ್ಕೆ ಸಾಧ್ಯ. ವಾಕ್ಯಗಳ ಜ್ಞಾಪಕವನ್ನು ನಾವು ಮಾಡಿಕೊಳ್ಳುವ, ವಾಕ್ಯ ಓದಿದ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಆ ವಾಕ್ಯದಲ್ಲಿರ್ತಕ್ಕಂಥ ಆತ್ಮವು, ಜೀವವು ಏನು ಮಾಡ್ತದೆ? ನಮ್ಮ ಶರೀರವನ್ನು, ನಮ್ಮ ಆತ್ಮವನ್ನು, ನಮ್ಮ ಪ್ರಾಣವನ್ನು ಅದೇನು ಮಾಡ್ತದೆ? ಆವರಿಸ್ಕೊಳ್ತದೆ. ಯಾವಾಗ ನಮ್ಮ ಶರೀರ, ಪ್ರಾಣ, ಆತ್ಮವನ್ನು ಆವರಿಸ್ಕೊಳ್ತದೋ ವಾಕ್ಯ, ಯಾವುದಕ್ಕೂ ನಾವು ಹೆದರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆ ನೋಡ್ರಿ, ಎಷ್ಟೋ ಸಂದರ್ಭಗಳಲ್ಲಿ, ಪರಿಸ್ಥಿತಿಗಳಲ್ಲಿ, ವೇದನೆ, ದುಃಖಗಳಲ್ಲಿ ದೇವರ ವಾಗ್ದಾನವೊಂದು ನಮಗೆ ಜ್ಞಾಪಕ ಆದಾಗ, ಔಟ್ಸೈಡ್ ನಾವು ನೋಡುವಾಗ ಒಂದು ರೀತಿಯಾಗಿ ಆ ವೇದನೆಗಳು, ಕಷ್ಟಗಳು ಕಾಣ್ತಾ ಇದ್ರು. ಇನ್ಸೈಡ್ ಆಫ್ ಅವರ್ ಹಾರ್ಟ್, ನಮ್ಮ ಹೃದಯದ ಒಳಗಡೆ ಒಂದು ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿರ್ತದೆ. ಒಳಗಡೆ ಏನೋ ಒಂದು ಸಮಾಧಾನ ಇರ್ತದೆ. ವೈ? ವಿ ಆರ್ ಕನೆಕ್ಟೆಡ್ ಟು ದ ವರ್ಡ್ ಆಫ್ ಗಾಡ್, ಟು ದ ಪ್ರಾಮಿಸ್ ಆಫ್ ಗಾಡ್. ಹೌದು, ಹೊರಗಡೆ ನೋಡುವಾಗ ಅಯ್ಯೋ ಇದು ಆಗಲಿಲ್ಲ. ಎಸ್, ಅದು ಇಟ್ಸ್ ಲೈಕ್ ಎ ಎಕೋ, ಪ್ರತಿಧ್ವನಿಯಂತೆ ನಮ್ಮ ಮೈಂಡಲ್ಲಿ ಬರ್ತಾ ಇರ್ತದೆ ನೋಡ್ರಿ, ಕಂಟಿನ್ಯೂಸ್ ಆಗಿ ಸಮುದ್ರದ ಅಲೆಯಂತೆ. ಒನ್ ಬೈ ಒನ್ ದೇರ್ ಇಸ್ ನೋ ರೆಸ್ಟ್. ಅಯ್ಯೋ ಇದಾಗಲಿಲ್ಲಲ್ಲ. ಬಟ್ ವೆನ್ ಯು ಕನೆಕ್ಟೆಡ್ ಟು ದ ವರ್ಡ್ ಆಫ್ ಗಾಡ್, ಮೇ ಬಿ ಮೈಂಡಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇದಾಗಲಿಲ್ಲ ಅಂತ ಇದ್ರು, ಅಂತರಾಳದಲ್ಲಿ, ಹೃದಯದಲ್ಲಿ ಯು ಆರ್ ಇನ್ ಅ ರೆಸ್ಟಿಂಗ್ ವಿತ್ ಗಾಡ್, ವಿತ್ ದ ಪ್ರಾಮಿಸ್ ಆಫ್ ಗಾಡ್. ಚೆನ್ನಾಗಿ ಊಟ ಮಾಡ್ತೀವಿ ನೋಡ್ರಿ ಅವಾಗ. ಯಾಕೆ? ಮೈಂಡ್ ಹೇಳ್ತಾ ಇದೆ ಅದಾಗಲ್ಲ, ಆಗ್ತಾ ಇಲ್ಲ ಅಂತ. ಆದರೆ ಹೃದಯದಲ್ಲಿ ಸಮಾಧಾನ ಇರುವಾಗ ಹೊಟ್ಟೆ ಆಟೋಮೆಟಿಕ್ ಆಗಿ ಹಸಿಯುತ್ತೆ. ಕೆಲವರು ಇಷ್ಟೊತ್ತು ಆಡ್ತಾ ಇದ್ರು, ಹೋಗಿ ನೋಡಿ ಹೆಂಗೆ ತಿಂತಾ ಇದ್ದಾರೆ. ಹೌದು, ಬಿಕಾಸ್ ದ ಪೀಸ್ ಇನ್ ದ ಹಾರ್ಟ್. ಆದರೆ ಕೆಲವ್ರು ಏನು ಮಾಡ್ತಾರೆ? ಅಯ್ಯೋ ಇಷ್ಟೆಲ್ಲ ಹತ್ಬಿಟ್ಟೆ, ಈಗ ಸಡನ್ನಾಗಿ ಊಟ ಮಾಡಿದ್ರೆ ಯಾರು ಏನಾರ ಅಂದ್ಕೊಳ್ತಾರೆ ಅಂದ್ಬಿಟ್ಟು ಏನು ಮಾಡಲ್ಲ, ಊಟನೇ ಮಾಡೋದು. ನಾನು ಹೇಳ್ತೀನಲ್ಲ, ವೆನ್ ದ ಹೋಲಿ ಸ್ಪಿರಿಟ್, ವಾಕ್ಯ ಯಾವಾಗ ನಿಮಗೆ ಸಮಾಧಾನವನ್ನು ಕೊಡ್ತದೋ, ನಾನು ಹೇಳ್ತೀನಿ, ಸ್ವಲ್ಪ ವಿಚಿತ್ರವಾಗಿರ್ಬೋದು, ಯಾವಾಗ ನಿಮಗೆ ಸಮಾಧಾನವನ್ನು ಕೊಡ್ತದೋ, ನಿಮಗೆ ನಂಬಿಕೆಯನ್ನು ಹುಟ್ಟಿಸ್ತದೋ, ನಿಮ್ಮ ಶರೀರ ಆಟೋಮೆಟಿಕ್ಕಾಗಿ ರೆಸ್ಟಲ್ಲಿ ಹೋಗಿರ್ತದೆ. ಬಟ್ ನಾನು ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಶರೀರ ಈಗಾಗಲೇ ಎಲ್ಲಿಗೆ ಹೋಗಿದೆ? ರೆಸ್ಟ್ ಸ್ಟೇಟ್ಗೆ ಹೋಗಿದೆ. ಆದರೆ ನಿಮ್ಮ ಮನಸ್ಸು ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ನಿಮ್ಮ ಶರೀರ ರೆಸ್ಟ್ ಸ್ಟೇಟ್ಗೆ ಹೋದ್ರಿಂದ ನಿಮಗೆ ಹಸಿವಾಗ್ತದೆ. ಅಂದರೆ ಅರ್ಥ ಏನು ಗೊತ್ತಾ? ಆ ನಂಬಿಕೆ ಜಾಸ್ತಿ ಆಗ್ತದೆ. ನಂಬಿಕೆ ಜಾಸ್ತಿ ಆಗಿದಾಗ ಹೃದಯದಲ್ಲಿ ಓಕೆ ಇದಾಗತ್ತೆ ಬಿಡು ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ ಬಂದಿದ ತಕ್ಷಣ ನಮ್ಮ ಶರೀರಕ್ಕೆ ಏನಾಗ್ತದೆ? ಹೊಟ್ಟೆ ಹಸೋದಕ್ಕೆ ಪ್ರಾರಂಭ ಆಗ್ತದೆ. ಆದರೆ ಮೈಂಡ್ ಹೇಳ್ತಾ ಇರ್ತದೆ ಇಲ್ಲ ಆಗಿಲ್ಲ. ಬಟ್ ಶರೀರ ವಾಂಟ್ಸ್ ಟು ಫುಡ್. ಗೋ ಟು ದ ಬೆಸ್ಟ್ ರೆಸ್ಟೋರೆಂಟ್, go to the have a best biryanis, whatever things. ನಿಮ್ಗೆ ಇಷ್ಟ ಬಂದಿದ್ದು ತಿನ್ನಿರಿ. ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾ ತಿನ್ನಿರಿ. ಜಾಮೂನ್ ಮಾಡಬೇಕು ಅನ್ನಿಸ್ತಾ ಮಾಡ್ಕೊಂಡು ತಿನ್ನಿರಿ. ವೈ? ಅದೇನಂತ ಹೇಳಿದ್ರೆ
ನಿಮ್ಮಲ್ಲಿ ಹುಟ್ಟಿದಂಥ ನಂಬಿಕೆ, ಆಯಿತಾ? ಓಕೆ, ದೇವರು ಒಂದು ವಾಗ್ದಾನ ಕೊಟ್ಟಿದ್ದಾನೆ. ಈ ವಾಗ್ದಾನದ ಮೇರೆಗೆ ಈ ವಿಷಯ ನನಗೆ ಆಗ್ತದೆ. ಎಲ್ಲಿ ಬಂತು ಈ ಅಶ್ಯೂರೆನ್ಸ್? ಹೃದಯದಲ್ಲಿ ಬಂತು. ಹೃದಯದಲ್ಲಿ ಸಮಾಧಾನ ಆಯಿತು. ಇವಾಗ ನೀವೇನು ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ, ಯು ಆರ್ ಆಕ್ಟಿಂಗ್ ವಿತ್ ಯುವರ್ ಫೇತ್, ನಾಟ್ ಅಕಾರ್ಡಿಂಗ್ ಟು ಯುವರ್ ಮೈಂಡ್. ಇಟ್ಸ್ ಅ ಪ್ರೊಫೆಟಿಕಲ್, ಪ್ರವಾದಾತ್ಮಕ ರೂಪವಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲವನ್ನ ಬದಿಗಿಟ್ಟು ಗೋ ಟೇಕ್ ರೆಸ್ಟ್. ರೆಸ್ಟಲ್ಲಿ ಏನೆಲ್ಲ ಬರ್ತದೆ ಗೊತ್ತಾ? ಊಟ ಬರ್ತದೆ. ಊಟ ಮಾಡೋದು ರೆಸ್ಟಿಗೆ ಸಂಬಂಧಪಟ್ಟದ್ದೇ. ಕೆಲಸ ಮಾಡಿಕೊಂಡೇ ಊಟ ಮಾಡೋದು ಯಾವನಾರು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ನೋಡಿ, ಅದಕ್ಕೆ ನೋಡಿ, ಎಲ್ಲ ಫ್ಯಾಕ್ಟ್ರೀಸ್ಗಳಲ್ಲಿ, ಎಲ್ಲ ಆಫೀಸ್ಗಳಲ್ಲೂ ಲಂಚ್ ಟೈಮ್ ಅಂತ ಒಂದು, ಯಾಕೆ ಅದನ್ನು ರೆಸ್ಟ್ ಮಾಡುವೆ ನಾವು ಮಾಡೋಕ್ಕಾಗಲ್ಲ. ಇಟ್ಸ್ ಅ ಸೈನ್ ಆಫ್ ದ ರೆಸ್ಟ್. ಅದು ನಿಮ್ಮ ನಂಬಿಕೆಯನ್ನು ಸೂಚಿಸ್ತದೆ, ನಂಬಿಕೆಯ ಕ್ರಿಯೆಯನ್ನು ಸೂಚಿಸ್ತದೆ. ಇಲ್ಲ ಹೋಗಿ ಸ್ವಲ್ಪ ಹೊತ್ತು ಮಲಗೋದು, ಆರಾಮಾಗಿ ಮಲಗೋದು, ಒಳ್ಳೆ ನಿದ್ರೆ, ಏನೋ ಗೊರಕೆ ಹೊಡ್ಕೊಂಡಿದ್ರೆ, ದಟ್ಸ್ ಆಲ್ಸೋ ಇಸ್ ಅ ಗುಡ್ ಸೈನ್. ಯಾಕೆ? ನೀವು ಪರಿಸ್ಥಿತಿಗೆ ಎದುರಿಲ್ಲ ಅನ್ನೋದರ್ಥ. ಯಾಕೆ? ನಿಮ್ಮ ನಂಬಿಕೆ ನಿಮ್ಮನ್ನೇನು ಮಾಡಿಸ್ತಾ ಇದೆ? ರೆಸ್ಟಿಗೆ ತಗೊಂಡು ಹೋಗ್ತಾ ಇದೆ, ನಿಮ್ಮನ್ನು ತಳ್ತಾ ಇದೆ. ಗೋ ಸ್ಲೀಪ್ ಸಮ್ ಟೈಮ್. ಯಾಕೆ? ಇದು ಮುಗೀತು ಅನ್ನೋದು ಯಾವಾಗ ನಿಮ್ಮ ಆತ್ಮದಲ್ಲಿ ನೀವು ಅರ್ಥ ಮಾಡ್ಕೊಳ್ತಿರೋ, ಯಾವಾಗ ಆತ್ಮದಲ್ಲಿ ಅದನ್ನು ಅಂಗೀಕಾರ ಮಾಡ್ಕೊಳ್ತಿರೋ, ಎಸ್, ಗಾಡ್ ಈಸ್ ಫಿನಿಶ್ ದಿಸ್ ಥಿಂಗ್ಸ್. ವೈ? ಬಿಕಾಸ್ ಈ ಪ್ರಾಮಿಸ್, ಆ ಪ್ರಾಮಿಸ್, ದೇವರ ವಾಗ್ದಾನ ನನ್ನ ಜೀವಿತದಲ್ಲಿ ನಡೆದಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ? ಹೋಗಿ ರೆಸ್ಟ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಇಟ್ಸ್ ಆಕ್ಟ್ ಆಫ್ ಫೇತ್, ನಂಬಿಕೆಯ ಕ್ರಿಯೆ ಅದು. ಅದ್ರ ಕೆಲವರು ಎದ್ದೋಗಿ ಸ್ನಾನ ಮಾಡೋದು ನಂಬಿಕೆಯ ಕ್ರಿಯೆ, ಸ್ಪೆಷಲ್ ಆಗಿ. ಹಾಗೆ ಬಿಟ್ಟು ಸ್ನಾನ ಮಾಡಿ ಹಾಗೆ ಕೂತ್ಕೊಂಡಿರೋದು ಸಾಯಂಕಾಲ ಥರ. ಅಯ್ಯೋ ದೇವರೇ ಸ್ತೋತ್ರ. ಯಾ ದೇವರಲ್ಲಿಡ್ತಕ್ಕಂಥ ನಂಬಿಕೆ ನಮ್ಮನ್ನು ಯಾವಾಗಲೂ ಹಸನ್ಮುಖರಾಗಿ ಮಾಡ್ತದೆ, ನಮ್ಮನ್ನು ಫ್ರೆಶ್ ಆಗಿಟ್ಕೊಳ್ತದೆ, ನಮ್ಮ ಮುಖದಲ್ಲಿ ಮಂದಹಾಸ ಇರ್ತದೆ. ಇಟ್ಸ್ ಅ ಸೈನ್ ಆಫ್ ಫೇತ್. ಏನಂತ? ದೇವರು ನನ್ನ ಸಂಗಡ ಇದ್ದಾನೆ ಅಂತಕ್ಕಂಥ ಆ ಅಶ್ಯೂರೆನ್ಸ್ಗೆ ಇವೆಲ್ಲ ಗುರುತುಗಳು. ಇಷ್ಟೊತ್ತಿಂಗಿದೆ, ಹಂಗಿದ್ದೆ, ಆದರೆ ಈಗಿಲ್ಲ. ಯಾಕೆ? ಪ್ರಾಮಿಸ್ ಆಫ್ ಗಾಡ್ ಪಾಪ್ ಅಪ್ ಇನ್ ಮೈ ಹಾರ್ಟ್. ಅದು ಹೊರಗೆ ಬಂದಿದ ತಕ್ಷಣ ಅದು ಸಿಡಿತದಲ್ಲ, ಆ ನಂಬಿಕೆ ಸಿಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ನಮ್ಮ ಹಾರ್ಟ್, ನಮ್ಮ ಶರೀರ ವಾಕ್ಯದ ಒಳಗಡೆ ಈಗ ಅಲೈನ್ ಆಗ್ಬಿಡುತ್ತೆ, ಅದು ಒಂದಾಗ್ಬಿಡುತ್ತೆ, ನೀರು ಹಾಲಿನಂತೆ. ಹೌದು ಸರ್, ಕೆಲವು ಟೈಮಲ್ಲಿ ಮೈಂಡ್ ಕೆಲಸ ಮಾಡಿ, ಮೈಂಡು ಹೇಳ್ತಾನೇ ಇರುತ್ತೆ, ಅದು ಓಕೆ ಏನೋ ಆಗ್ಬಿಡ್ತು, ಆದರೆ ಇದು ಹೆಂಗಾಗತ್ತೆ, ಅದೆಂಗೆ ಸಾಧ್ಯ? ಮೈಂಡ್ ಪ್ರಶ್ನೆ ಕೇಳ್ತಾ ಇರುತ್ತೆ. ಡೋಂಟ್ ಲಿಸನ್ ಟು ಯುವರ್ ಮೈಂಡ್, ಲಿಸನ್ ಟು ಯುವರ್ ಹಾರ್ಟ್, listen to and read your Bible, read your promise of God and confess it in faith. It's like, ಈಗ ಕೆಲವ್ರ ಮನೆ ಕಿಚನ್ ಕ್ಲೀನ್ ಮಾಡಿರಲ್ಲ, ದಟ್ ಮೀನ್ಸ್ ಆ ಡಸ್ಟ್ಬಿನ್ ತೊಗೊಂಡೋಗಿ ಹಾಕಿರೋದಿಲ್ಲ, ಕಿಚನ್ ಫುಲ್ ಸ್ಮೆಲ್ ಇರೋದು. ರೂಮ್ ಸ್ಪ್ರೇ ಹೊಡೆದ್ರು ಕೆಲಸ ಆಗಲ್ಲ. ಯುನೋ ಆ ಸ್ಟಿಂಕಿಂಗ್ ಸ್ಮೆಲ್, ಆ ನಾತ ಹೋಗೋದಕ್ಕೆ ಬೆಸ್ಟ್ ಐಡಿಯಾ ಏನು ಗೊತ್ತಾ? ಫಿಶ್ ಫ್ರೈ ಟ್ರೈ ಮಾಡಿ ನೋಡ್ರಿ. ಫಿಶ್ ಫ್ರೈ ಒಂದು ಮಾಡಿರಿ, ಆ ನಾತ ಎಲ್ಲೋಗುತ್ತೆ ಅನ್ನೋದು ಗೊತ್ತಿಲ್ಲ. ಬೈ ಆ ಫಿಶ್ ಫ್ರೈ ಸ್ಮೆಲ್ಲು ಎಲ್ಲವನ್ನ ಸ್ವಾಲೋ ಮಾಡಿಬಿಡುತ್ತೆ. ನಮಗೆ ದೊಡ್ಡದಾಗಿ ಏನು ಕಾಣಿಸ್ತದೆ ನಮ್ಮ ಮೂಗಿಗೆ ವಾಸನೆ? ಫಿಶ್ ಫ್ರೈ ಕಾಣಿಸ್ತದೆ. ಇಟ್ಸ್ ಸಿಮಿಲರ್ ಟು ಪ್ರೆಸೆನ್ಸ್ ಆಫ್ ಗಾಡ್. ಇವನು ಬರೀ ಯಾವಾಗಲೂ ತಿನ್ನೋದ್ರ ಬಗ್ಗೆನೇ ಹೇಳೋದು, ನನಗೆ ಅದೇ ಬರೋದು. ಇದು ಈಸಿ, ಎಲ್ಲರಿಗೂ ಅರ್ಥ ಆಗ್ತದೆ. ಯಾವಾಗ
ಬೇರೆ ವಿಷಯಗಳ ವಾಸನೆ ಜಾಸ್ತಿ ಬರ್ತಾ ಇದೆ ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಆಗೇ ಒಂದು ನಿಮ್ಮ ಸಂದರ್ಭಕ್ಕೆ, ನಿಮ್ಮ ಪರಿಸ್ಥಿತಿಗೆ ಯಾವಾಗಲೂ ನೆಗೆಟಿವ್ ಆಗೇ ಯೋಚನೆಗಳು ಬರ್ತಾ ಇದೆಯಾ? ಗೋ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ರೀಡ್ ದ ಬೈಬಲ್ ಲೌಡ್ಲಿ. ಕೀಪ್ ಕನ್ಫೆಸಿಂಗ್ 5 minutes. ಸಿಂಪಲ್. ದೇವರು ನನ್ನ ಸಂಗಡ ಇದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ. ಇದೆಲ್ಲವನ್ನು ಆತನ ನೋಡ್ಕೊಳ್ತಾನೆ. ನಾನು ಆತನ ಸಂಗಡ ನಿಂತ್ಕೊಂಡಿರೋದ್ರಿಂದ ಐ ಆಮ್ ಲುಕಿಂಗ್ ಲೈಕ್ ಎ ಬಿಗ್ ಜಾಯಿಂಟ್. ನಾನು ದೊಡ್ಡ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದೀನಿ. ಗೋಲಿಯಾತನಿಗಿಂತ ದೊಡ್ಡ ವ್ಯಕ್ತಿಯಾಗಿ ಕಾಣಿಸ್ತಾ ಇದೆ. ಮೈ ಫೇತ್, ನನ್ನ ನಂಬಿಕೆ ನನ್ನನ್ನು ಅಷ್ಟರ ಮಟ್ಟಿಗೆ ನಾನು ಬೆಳೆದು, ನಿನ್ನ ನಂಬಿಕೆ ಅಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಹಾಲೆಲೂಯಾ. ಅದಕ್ಕೆ ಗೋಲಿಯಾತನು ದಾವೀದನನ್ನು ನೋಡಿ ಹೇಳ್ತಾನೆ, ಒಂದು ಕೋಲ್ ಹಿಡ್ಕೊಂಡು ಬರ್ತಾ ಇದೆಯಲ್ಲ, ನಾನು ನಾಯಿನೇನೋ ಅಂತ ಕೇಳ್ತಾನೆ. When David encountered Goliath, ದಾವೀದ ಎದುರದ ಅಂತ ನಾವೆಲ್ಲೂ ಓದೋದೇ ಇಲ್ಲ. Why? He knew how his faith works. ದೇವರ ಮೇಲಿಟ್ಟಂಥ ನಂಬಿಕೆ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅಂತ ಅವನಿಗೆ ಗೊತ್ತು ನೋಡಿ. That's why he didn't hesitate. ಗೋಲಿಯಾತನ ಮುಂದೆ ಹೋಗುವುದಕ್ಕೆ ಸಂಕೋಚ ಪಡಲೇ ಇಲ್ಲ, ಅವನು ನಾಚಿಕೆ ಪಡಲೇ ಇಲ್ಲ, ಭಯ ಅಂತೂ ಇಲ್ವೇ ಇಲ್ಲ. ಭಯಮ್ಮ ಏನಕ್ಕ ಅನ್ನೋ ಥರ, ನಾ ಭಯತ್ತಕ್ಕೆ ಭಯಂ ಕಾಟ್ರವೆ. ಎಕ್ಸಾಕ್ಟ್ಲಿ ಆ ಥರ. ಬೈ ಹೇಳ್ತಾನೆ, ಸೇನಾಧೀಶ್ವರನಾದ ಇಸ್ರಾಯೇಲರ ದೇವ, ಯುದ್ಧ ಭಟರ ದೇವರು, ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಐ ವಿಲ್ ಕಟ್ ಯೋರ್ ಹೆಡ್. ಹಾಲೆಲೂಯಾ. ಈ ರೀತಿಯಾಗಿರ್ತಕ್ಕಂಥ ನಂಬಿಕೆಯನ್ನು ದೇವರು ಯಾವಾಗಲೂ ಘನಪಡಿಸುವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಂದರ್ಭಗಳಿರ್ಬೋದು, ಪರಿಸ್ಥಿತಿಗಳು ಇರ್ಬೋದು. When we connected to the word of God, take the promise of God, keep faith in the promise of God. ಕೆಲವು ಸಾರಿ ನೋಡ್ರಿ, ಗೋಲಿಯಾತ 40 ದಿವಸ ತೊಂದರೆ ಮಾಡ್ದ. ಆ ಒಂದು ಸಮಸ್ಯೆ ನಿಮಗೆ 40 ದಿವಸದಿಂದ ಇರ್ಬೋದು, ಇಲ್ವಾ 40 ತಿಂಗಳಿಂದ ಇರ್ಬೋದು. ಬಟ್ ಡೋಂಟ್ ವರಿ, ಆ ಸಮಸ್ಯೆ ಯಾವಾಗ ನಿಮ್ಮ ನಂಬಿಕೆಯನ್ನು ಎನ್ಕೌಂಟರ್ ಮಾಡ್ತದೋ ಅವತ್ತೇ ಅದರ ಲಾಸ್ಟ್ ಡೇ. ಯೋಚನೆ ಮಾಡಿ ನೋಡ್ರಿ, ಗೋಲಿಯಾತ ಬೆಳಗ್ಗೆ ಸಾಯಂಕಾಲ 40 ಡೇಸ್ ಕಂಟಿನ್ಯೂಲಿ ಅವನು ಬಂದು ಇಸ್ರಾಯೇಲರ ಮೇಲೆ ಚಾಲೆಂಜ್ ಮಾಡ್ತಾನೆ. ಆದರೆ ಯಾವಾಗ ದಾವೀದನು ಅದನ್ನು ಕೇಳಿಸ್ಕೊಂಡೋ, that was the last day of Goliath. Hallelujah. Keep faith in the promise of God. God bless you. Amen.